ಪುಟ್ಟ ಗುಬ್ಬಿಯೊಂದು ಒಣಹುಲ್ಲು ಕಡ್ಡಿಗಳನ್ನು ಆಯ್ದು ತಂದು ಗೂಡು ಕಟ್ಟುತ್ತಿರುವುದನ್ನು ಕಂಡು ದೀಪಾಳ ತುಟಿಯ ಮೇಲೆ ನಗು ಅರಳಿತು. ಅವಳ ಕೈ ಸಹಜವಾಗಿ ತನ್ನ ಉಬ್ಬಿದ ಹೊಟ್ಟೆಯನ್ನು ಸವರಿತು. ಇನ್ನು ಕೆಲವೇ ದಿನಗಳಲ್ಲಿ ಪುಟ್ಟದೊಂದು ಕಂದ ಈ ಅಂಗಳದಲ್ಲಿ ಆಡುವುದನ್ನು ಎಣಿಸಿ ಅವಳ ಮನ ಮಮತೆಯಿಂದ ಬಿರಿಯಿತು. ತಂತಿಯ ಮೇಲಿದ್ದ ಒಣಗಿದ ಬಟ್ಟೆಗಳನ್ನೆಲ್ಲ ತಂದು ಮಡಿಚಿಟ್ಟಳು. ಅದೇ ಸಮಯಕ್ಕೆ ಕರೆಗಂಟೆ ಬಾರಿಸಿತು. ಇಷ್ಟು ಬೇಗನೆ ಮನೆಗೆ ಬಂದಿರುವೆಯಲ್ಲ? ಒಳಗೆ ಬರುತ್ತಾ ಭಾಸ್ಕರ್ ಕೇಳಿದ. ಇವತ್ತು ಮೈ ಸರಿ ಇರಲಿಲ್ಲ, ಅದಕ್ಕೆ ಕೆಲಸಕ್ಕೆ ಹೋಗುವುದಕ್ಕೆ ಮನಸ್ಸಾಗಲಿಲ್ಲ, ದೀಪಾ ಉತ್ತರಿಸಿದಳು. ತನಗೆ ಆರೋಗ್ಯ ಚೆನ್ನಾಗಿರಲಿಲ್ಲವೆಂದು ಕೇಳಿ ಭಾಸ್ಕರ್ ಹತ್ರ ಬಂದು ಮೈದವಡುತ್ತಾನೆಂಬ ಆಶಯದಿಂದ ದೀಪಾ ಪತಿಯ ಪಕ್ಕದಲ್ಲೇ ನಿಂತಳು. ಆದರೆ ಭಾಸ್ಕರ್ ಏನೂ ಪ್ರತಿಕ್ರಿಯಿಸದೆ ಕೈಕಾಲು ತೊಳೆಯಲು ಬಾತ್ರೂಮ್ನತ್ತ ನಡೆದಾಗ ದೀಪಾ ಪೆಚ್ಚಾಗಿ ಅಡುಗೆ ಮನೆಗೆ ಹೋದಳು. ಮದುವೆಯಾದ 4 ವರ್ಷಗಳ ಬಳಿಕ ದೀಪಾ ಗರ್ಭಿಣಿಯಾಗಿದ್ದಳು. ಅವಳ ಸಂತೋಷ ಮುಗಿಲು ಮುಟ್ಟಿತ್ತು. ಆದರೆ ಭಾಸ್ಕರ ವಿಶೇಷ ಪ್ರಭಾವಿತನಾಗಿರಲಿಲ್ಲ. ದೀಪಾ ತಾನೊಬ್ಬಳೇ ಡಾಕ್ಟರ್ ಬಳಿ ಚೆಕಪ್ಗಾಗಿ ಹೋಗ್ತಾ ಇದ್ಲು. ತನ್ನ ಆಹಾರ ಪಾನೀಯಗಳ ಬಗ್ಗೆ ಗಮನವಿರಿಸಿದ್ದಳು. ಎಂದಾದರೂ ಭಾಸ್ಕರ್ನೊಡನೆ ತನ್ನ ಕಷ್ಟ ಸುಖ ಹಂಚಿಕೊಳ್ಳಲು ಹೋದರೆ ತಾನು ಕೆಲಸದಲ್ಲಿ ಅತ್ಯಂತ ವ್ಯಸ್ತನಾಗಿರುವೆನೆಂದು ಹೇಳುತ್ತಾ ಅವನು ಜವಾಬ್ದಾರಿಯಿಂದ ಜಾರಿಕೊಳ್ಳುತ್ತಿದ್ದ. ದೀಪಾ ಕೊಂಚ ಬೇಸರದಿಂದಲೇ ದಿನ ಕಳೆತಿದ್ದಳು. ಮಗು ಹುಟ್ಟಿದ ಮೇಲೆ ಪತಿಗೆ ತನ್ನ ಕುಡಿಯ ಮೇಲೆ ಪ್ರೀತಿ ಹುಟ್ಟಬಹುದು, ಅವನು ತನ್ನ ಜವಾಬ್ದಾರಿಯನ್ನು ಅರಿತುಕೊಳ್ಳಬಹುದೆಂಬ ಭರವಸೆಯ ಮೇಲೆ ಅವಳು ಎಲ್ಲ ಕೆಲಸವನ್ನು ತನ್ನ ಹೆಗಲ ಮೇಲೆ ಹೊತ್ತು ನಡೀತಾ ಇದ್ಲು. ದೀಪಾಳಿಗೆ ಹೊರಗೆ ದುಡಿಯಬೇಕಾದ ಪ್ರಮೇಯವಿರಲಿಲ್ಲ. ಭಾಸ್ಕರನ ಸಂಪಾದನೆ ಚೆನ್ನಾಗಿತ್ತು. ಮನೆಯಲ್ಲಿ ಒಬ್ಬಳೇ ಕುಳಿತು ಮಾಡುವುದೇನು ಎಂದು ಪಾರ್ಲರ್ನ ಕೆಲಸಕ್ಕೆ ಹೋಗ್ತಾ ಇದ್ಲು. ಗರ್ಭಿಣಿಯಾದ ನಂತರ ಅವಳು ಕೆಲಸ ಮಾಡ್ತಾ ಇದ್ಲು. ಪಾರ್ಲರ್ನ ಒಡತಿಗೆ ಇವಳನ್ನು ಬಿಟ್ಟುಕೊಡಲು ಇಷ್ಟ ಇರಲಿಲ್ಲ. ಇವಳ ಕೈ ಚಳಕದಿಂದ ಗ್ರಾಹಕರ ಸಂಖ್ಯೆ ಏರಿತ್ತು. ದೀಪಾಳ ಈಗಿನ ಸ್ಥಿತಿಯಲ್ಲಿ ಪಾರ್ಲರ್ನ ಒಡತಿ ಮತ್ತು ಉಳಿದ ಹುಡುಗಿಯರು ಅವಳಿಗೆ ಸಂಪೂರ್ಣ ಸಹಕಾರ ನೀಡ್ತಾ ಇದ್ರು. ಅವಳ ಆರೋಗ್ಯ ಸರಿಯಿಲ್ಲದಾಗ ಅಥವಾ ಆಯಾಸವಾದಾಗ ರಜೆ ಪಡೆಯಲು ಏನೂ ತೊಂದರೆ ಇರಲಿಲ್ಲ. ಭಾಸ್ಕರ್ ಒಂದು ಪ್ರೈವೇಟ್ ಕಂಪನಿಯ ಮ್ಯಾನೇಜರ್ ಆಗಿದ್ದ. ಅವನ ಅಧೀನದಲ್ಲಿ 24 ಜನರು ಕೆಲಸ ಮಾಡ್ತಾ ಇದ್ರು. ಅವನ ಆಫೀಸ್ನಲ್ಲಿ ಒಂದು ಕಸ್ಟಮರ್ ಸರ್ವಿಸ್ ಹುದ್ದೆ ಖಾಲಿಯಾಗಿತ್ತು. ಅದಕ್ಕಾಗಿ ಜಾಹೀರಾತು ನೀಡಲಾಗಿತ್ತು. ಆ ಜಾಹೀರಾತಿಗೆ ಅರ್ಜಿ ಸಲ್ಲಿಸಿದ್ದವರಲ್ಲಿ ಊರ್ಮಿಳಾ ಕೂಡ ಒಬ್ಬಳು. ಸಂದರ್ಶನಕ್ಕಾಗಿ ಅವಳು ಬಂದಾಗ ಅವಳ ಮಧುರ ಧ್ವನಿ, ಆಕರ್ಷಕ ವ್ಯಕ್ತಿತ್ವ ಮತ್ತು ಹಿಂದಿನ ಅನುಭವದ ಆಧಾರದ ಮೇಲೆ ಅವಳನ್ನು ಆರಿಸಿಕೊಳ್ಳಲಾಯಿತು. ಊರ್ಮಿಳಾಳಿಗೆ ತನ್ನ ಸೌಂದರ್ಯದ ಬಗ್ಗೆ ಅಪಾರ ಹೆಮ್ಮೆ ಮತ್ತು ಭರವಸೆ. ವಯ್ಯಾರ ಭಿನ್ನಾಣಗಳನ್ನು ಪ್ರದರ್ಶಿಸಿ ತನಗೆ ಬೇಕಾದುದನ್ನು ಪಡೆದುಕೊಳ್ಳಬಹುದು ಎಂಬುದನ್ನು ತನ್ನ ಹಿಂದಿನ ಅನುಭವಗಳಿಂದ ಅವಳು ಚೆನ್ನಾಗಿ ತಿಳಿದಿದ್ದಳು. ಕೆಳ ಮಧ್ಯಮ ವರ್ಗಕ್ಕೆ ಸೇರಿದ್ದ ಅವಳು ಉತ್ತಮ ಮಟ್ಟದ ಜೀವನ ನಡೆಸುವ ಕನಸು ಕಂಡಿದ್ದಳು. ಹೊಸ ಆಫೀಸ್ಗೆ ಸೇರಿದ ಕೆಲವೇ ದಿನಗಳಲ್ಲಿ ಭಾಸ್ಕರ್ ತನಗೆ ಮರಳಾಗಿರುವುದನ್ನು ಕಂಡುಕೊಂಡಳು. ಅದರ ಲಾಭ ಪಡೆಯುವಲ್ಲಿ ಅವಳು ಹಿಂದುಳಿಯಲಿಲ್ಲ. ಊರ್ಮಿಳಾ ತನ್ನ ಯೌವನ ಮತ್ತು ಹಾವಭಾವಗಳಿಂದ ಭಾಸ್ಕರ್ನ ಮನಸ್ಸನ್ನು ಸಂಪೂರ್ಣವಾಗಿ ವಶಪಡಿಸಿಕೊಂಡಳು. ಇಬ್ಬರು ಪರಸ್ಪರ ಹತ್ತಿರವಾಗತೊಡಗಿದರು. ಆಫೀಸ್ನ ಸಮಯದ ನಂತರ ಇಬ್ಬರು ಹೊರಗೆ ಸುತ್ತಾಡ್ತಾ ಇದ್ರು. ಭಾಸ್ಕರ್ ಅವಳನ್ನು 5 ಸ್ಟಾರ್ ಹೋಟೆಲ್ಗಳಿಗೆ ಡಿನ್ನರ್ಗಾಗಿ ಕರೆದೊಯ್ಯುತ್ತಿದ್ದ. ಅವಳನ್ನು ಸಂತೋಷಪಡಿಸಲು ಬೆಲೆ ಬಾಳುವ ಉಡುಗೊರೆಗಳನ್ನು ಕೊಡ್ತಾ ಇದ್ದ. ಅವಳನ್ನು ಸಂಪೂರ್ಣವಾಗಿ ತನ್ನವಳನ್ನಾಗಿ ಮಾಡಿಕೊಳ್ಬೇಕೆಂಬ ಉದ್ದೇಶ ಭಾಸ್ಕರನದ್ದು. ಅವನೇಕೆ ತನ್ನ ಸುತ್ತ ದುಂಬಿಯಂತೆ ಸುತ್ತುತ್ತಿರುವನೆಂದು ಊರ್ಮಿಳಾಳಿಗೆ ಚೆನ್ನಾಗಿ ಅರ್ಥವಾಗಿತ್ತು. ಹಿಂದೆ ಭಾಸ್ಕರ್ ಆಫೀಸ್ನಿಂದ ಬೇಗನೆ ಮನೆಗೆ ಬರುತ್ತಿದ್ದಾಗ ಪತಿ ಪತ್ನಿಯರು ಜೊತೆಯಲ್ಲಿ ಕುಳಿತು ಊಟ ಮಾಡ್ತಾ ಇದ್ರು. ಈಗ ದೀಪಾ ಸಾಕಷ್ಟು ಸಮಯ ಅವನಿಗಾಗಿ ಕಾದು ಆಮೇಲೆ ಒಬ್ಳೇ ಊಟ ಮಾಡಿ ಮಲಗ್ತಾ ಇದ್ಲು. ಕಳೆದ ಕೆಲವಾರು ದಿನಗಳಿಂದ ಅವನ ರೀತಿಯೇ ಬದಲಾಗಿತ್ತು. ಚೆನ್ನಾಗಿ ಡ್ರೆಸ್ ಮಾಡಿಕೊಂಡು ಆಫೀಸ್ಗೆ ಹೋಗ್ತಾ ಇದ್ದ. ಈ ಬದಲಾವಣೆಯನ್ನು ಅರ್ಥ ಮಾಡಿಕೊಂಡಿಲ್ಲದ ದೀಪಾ ಪುಟ್ಟ ಕಂದನ ಕಲ್ಪನಾ ಲೋಕದಲ್ಲಿ ಮುಳುಗಿದ್ದಳು. ಒಂದಿನ ದೀಪಾ ಒಗೆಯುವ ಬಟ್ಟೆಗಳನ್ನು ತೆಗೆಯುತ್ತಿರುವಾಗ ಭಾಸ್ಕರ್ನ ಪ್ಯಾಂಟಿನ ಜೇಬಿನಲ್ಲಿ 2 ಸಿನಿಮಾ ಟಿಕೆಟ್ಗಳು ಸಿಕ್ಕಿದವು. ಅವಳಿಗೆ ಆಶ್ಚರ್ಯವಾಯಿತು. ಭಾಸ್ಕರನಿಗೆ ಸಿನಿಮಾ ನೋಡುವ ಆಸಕ್ತಿ ಇರಲಿಲ್ಲ. ಯಾವುದಾದ್ರೂ ಒಳ್ಳೆಯ ಸಿನಿಮಾ ಬಂದಾಗ ದೀಪಾ ಬಲವಂತ ಮಾಡಿ ಅವನನ್ನು ಕರೆದುಕೊಂಡು ಹೋಗುತ್ತಿದ್ದುದುಂಟು. ಭಾಸ್ಕರ್ನನ್ನು ಈ ಬಗ್ಗೆ ಕೇಳಿದಾಗ ಅವನು ಕೊಂಚ ತಬ್ಬಿಬ್ಬಾದ. ನಂತರ ಸಾವರಿಸಿಕೊಂಡು ಆಫೀಸ್ನ ಸಹೋದ್ಯೋಗಿಯೊಬ್ಬರ ಒತ್ತಾಯದಿಂದಾಗಿ ಹೋದೆನೆಂದು ಹೇಳಿದ. ವಿಷಯ ಅಲ್ಲಿಗೆ ನಿಂತಿತು.
ಇದಾದ ಕೆಲವು ದಿನಗಳ ನಂತರ ಆಭರಣಗಳ ಅಂಗಡಿಯ ಒಂದು ಚೀಟಿ ಸಿಕ್ಕಿತು. ಸಂಶಯಗೊಂಡ ದೀಪಾ ಆ ಬಗ್ಗೆ ಪ್ರಶ್ನೆಗಳನ್ನು ಕೇಳಿದ್ಲು. ಊರ್ಮಿಳಾಳಿಗೆ ಬರ್ತ್ಡೇಗೆ ಗಿಫ್ಟ್ ಎಂದು ಒಂದು ಚಿನ್ನದ ಉಂಗುರ ಮಾಡಲು ಕೊಟ್ಟಿದ್ದ. ಆದರೆ ದೀಪಾಳ ಕೈಗೆ ಈ ಚೀಟಿ ಸಿಕ್ಕಿದ್ದರಿಂದ ಭಾಸ್ಕರ್ ತನ್ನ ಸ್ನೇಹಿತನೊಬ್ಬ ಪತ್ನಿಗೆ ಸರ್ಪ್ರೈಸ್ ಮಾಡಲು ಚೀಟಿಯನ್ನು ತನ್ನ ಕೈಗೆ ಕೊಟ್ಟಿರುವನೆಂದು ಸುಳ್ಳು ಹೇಳಿ ಅವಳನ್ನು ಸಮಾಧಾನ ಪಡಿಸಿದ. ಈ ಘಟನೆಯ ನಂತರ ಭಾಸ್ಕರ್ ಎಚ್ಚೆತ್ತುಕೊಂಡ. ತನ್ನ ಜೀಬಿನಲ್ಲಿ ಯಾವುದೇ ಕುರುಹು ಉಳಿಯದಂತೆ ನೋಡಿಕೊಂಡ. ದೀಪಾ ಹೆರಿಗೆಗಾಗಿ ತವರು ಮನೆಗೆ ಹೋದ್ಲು. ಅಲ್ಲಿ ಒಂದು ಗಂಡು ಮಗುವಿನ ಜನನವಾಯಿತು. 4 ದಿನಗಳು ಹೆಂಡತಿ ಮಗುವಿನೊಂದಿಗಿದ್ದು ಭಾಸ್ಕರ್ ಹಿಂತಿರುಗಿದ. ಪತ್ನಿ ಇಲ್ಲದಿದ್ದರಿಂದ ಅವನಿಗೆ ಸ್ವತಂತ್ರ ಹಕ್ಕಿಯಂತೆ ಮನಸೋ ಇಚ್ಛೆ ನಡೆಯತೊಡಗಿದ. ಊರ್ಮಿಳಾಳ ಮೇಲಿನ ಮೋಹದ ಹುಚ್ಚು ತಲೆಗೇರಿತು. ಆಫೀಸ್ನಲ್ಲಿ ಜನರು ಅವರಿಬ್ಬರ ಬಗ್ಗೆ ಮಾತನಾಡಿಕೊಳ್ಳತೊಡಗಿದರು. ಆದರೆ ಅವನಿಗೆ ಅವರ ಪರಿವೇ ಇರಲಿಲ್ಲ. ದೀಪಾ ತನ್ನ ಮುದ್ದು ಮಗುವಿನ ಪ್ರೀತಿ ಆರೈಕೆಯಲ್ಲಿ ಮುಳುಗಿದ್ದಳು. ಕೆಲವು ದಿನಗಳ ನಂತರ ಪತಿಗೆ ಫೋನ್ ಮಾಡಿ ಮನೆಗೆ ಬರುವೆನೆಂದು ಹೇಳಿದ್ಲು. ಆದರೆ ಭಾಸ್ಕರ್ ಅವಳಿಗೆ ಇನ್ನಷ್ಟು ದಿನ ವಿಶ್ರಾಂತಿ ಪಡೆಯಲು ಹೇಳಿದ. ಅದರಂತೆ ಅವಳು ಮತ್ತಷ್ಟು ದಿನಗಳು ತವರಿನಲ್ಲಿ ಉಳಿದಳು. 3 ತಿಂಗಳು ಕಳೆದರೂ ಭಾಸ್ಕರ್ ಅವಳನ್ನು ಕರೆದೊಯ್ಯಲು ಬರಲಿಲ್ಲ. ಕಡೆಗೆ ಅವಳು ತಾನೇ ಹೊರಡಲು ತೀರ್ಮಾನಿಸಿದ್ಲು. ಪತಿಗೆ ತಿಳಿಸದೆ ದೀಪಾ ಹೊರಟು ಬಂದ್ಲು. ಮನೆ ಬಾಗಿಲಲ್ಲಿ ನಿಂತು ಬೆಲ್ಲು ಮಾಡುತ್ತಲೇ ಇದ್ದರೂ ಬಾಗಿಲು ತೆರೆಯದೇ ಇದ್ದಾಗ ಅವಳಿಗೆ ಯೋಚನೆಯಾಯಿತು. ಇಂದು ಭಾನುವಾರ, ಆಫೀಸ್ಗೆ ಹೋಗಿರುವುದಿಲ್ಲ, ಬಾಗಿಲಿಗೆ ಬೀಗ ಹಾಕಿಲ್ಲ, ಅಂದ ಮೇಲೆ ಹೊರಗೆಲ್ಲೂ ಹೋಗಿಲ್ಲ, ಮತ್ಯಾಕೆ ಬಾಗಿಲು ತೆರೀತಾ ಇಲ್ಲ? ಮಗುವನ್ನೆತ್ತಿಕೊಂಡು ಯೋಚಿಸುತ್ತಲೇ ನಿಂತಿದ್ದಾಗ ಇದ್ದಕ್ಕಿದ್ದಂತೆ ದಡಾರನೆ ಬಾಗಿಲು ತೆರೆಯಿತು. ಅಪರಿಚಿತ ಹುಡುಗಿಯೊಬ್ಬಳು ತನ್ನ ಮನೆಯೊಳಗಿರುವುದನ್ನು ಕಂಡು ದೀಪಾ ಬೆರಗಾದ್ಲು. ಅವಳು ಏನಾದರೂ ಕೇಳುವ ಮೊದಲೇ ಆ ಹುಡುಗಿ ಮಿಂಚಿನಂತೆ ಒಳಗೆ ಸರಿದ್ಲು. ಇದ್ದಕ್ಕಿದ್ದಂತೆ ಬಂದಿಳಿದ ಪತ್ನಿಯನ್ನು ಕಂಡು ಭಾಸ್ಕರ್ ತಬ್ಬಿಬ್ಬಾದ. ಪತಿಯ ಬೆವರಿದ ಮುಖವನ್ನು, ಮನೆಯಲ್ಲಿ ಒಬ್ಬ ಪರಸ್ತ್ರೀಯನ್ನು ನೋಡಿ ದೀಪಾಳ ಹುಬ್ಬು ಗಂಟೆಕ್ಕಿತು. ಅವಳು ಕೋಪದಿಂದ, ಯಾರವಳು, ಇಲ್ಲೇನು ಮಾಡ್ತಾ ಇದ್ದಾಳೆ ಎಂದು ಕೇಳಿದಳು. ಭಾಸ್ಕರ್ ತನ್ನ ಬುದ್ಧಿಯನ್ನು ಚುರುಕಾಗಿ ಓಡಿಸಿ, ಇವಳು ನಮ್ಮ ಆಫೀಸ್ನಲ್ಲಿ ಕೆಲಸಕ್ಕೆ ಸೇರಿದ್ದಾಳೆ, ಈ ಊರಿಗೆ ಹೊಸಬಳು, ಅವಳಿಗೆ ಉಳಿಯಲು ಸರಿಯಾದ ಜಾಗ ಸಿಕ್ಕದೇ ಇದ್ದಿದ್ದರಿಂದ ಮಾನವೀಯ ದೃಷ್ಟಿಯಿಂದ ಅವಳಿಗೆ ಸಹಾಯ ಮಾಡ್ತಾ ಇದ್ದೇನೆ ಎಂದು ಸುಳ್ಳು ಕಥೆಯನ್ನು ಮುಂದಿಟ್ಟ. ಮತ್ತೆ ನೀವ್ಯಾಕೆ ನನಗೆ ಫೋನ್ ಮಾಡಿ ತಿಳಿಸ್ಲಿಲ್ಲ? ನಮ್ಮ ಮನೆಯಲ್ಲಿ ಬೇರೆಯವರೊಬ್ಬರು ಇರುವುದನ್ನು ನನಗೆ ತಿಳಿಸ್ಬೇಕು ಅಂತ ಅನ್ನಿಸ್ಲಿಲ್ವೇ? ಇವಳು ಇವತ್ತು ತಾನೇ ಬಂದಿದ್ದಾಳೆ, ನಾನೆನಗೆ ಫೋನ್ ಮಾಡಬೇಕು ಅಂತ ಅಂದುಕೊಳ್ಳುವ ಹೊತ್ತಿಗೆ ನೀನು ಹೀಗೆ ಬಂದು ನಾನು ಬೆಚ್ಚುವ ಹಾಗೆ ಮಾಡಿಬಿಟ್ಟೆ. ನನಗೆ ನಿನ್ನ ಮತ್ತು ಮಗುವಿನ ನೆನಪು ತುಂಬ ಆಗ್ತಾ ಇತ್ತು ಎನ್ನುತ್ತಾ ಭಾಸ್ಕರ್ ಮಗುವನ್ನು ಎತ್ತಿಕೊಂಡು ಎದೆಗಾನಿಸಿಕೊಂಡ. ದೀಪಾಳ ಸಂಶಯ ಪೂರ್ತಿ ಹೋಗಿರಲಿಲ್ಲ. ಅಷ್ಟರಲ್ಲಿ ಊರ್ಮಿಳ ನಿರಪರಾಧಿ ಮುಖಭಾವವನ್ನು ಪ್ರದರ್ಶಿಸುತ್ತಾ ಅಲ್ಲಿಗೆ ಬಂದ್ಲು. ನನ್ನನ್ನು ಕ್ಷಮಿಸಿ, ನನ್ನಿಂದಾಗಿ ನಿಮಗೆ ತೊಂದರೆ ಆಗ್ತಾ ಇದೆ. ಇದರಲ್ಲಿ ಇವರಿದೇನೂ ತಪ್ಪಿಲ್ಲ. ನನ್ನ ಅಸಹಾಯಕತೆಯನ್ನು ಕಂಡು ನನಗೆ ಇಲ್ಲಿರಲು ಹೇಳಿದರು. ನಾನು ಹಿಂದೆ ಯಾವುದಾದ್ರೂ ಹೋಟೆಲ್ಗೆ ಹೋಗಿಬಿಡ್ತೇನೆ ಎಂದಳು ಊರ್ಮಿಳ. ನಗರದಲ್ಲಿ ಎಷ್ಟೊಂದು ಲೇಡೀಸ್ ಹಾಸ್ಟೆಲ್ ಇವೆ, ನೀವು ಅಲ್ಲಿ ವಿಚಾರಿಸಲಿಲ್ವೇ? ದೀಪಾ ಕೇಳಿದ್ಲು. ಹೌದು ಇವೆ, ಆದರೆ ಎಲ್ಲ ಕಡೆಯೂ ಯಾರಾದರೂ ಪರಿಚಿತರ ಗ್ಯಾರಂಟಿ ಕೇಳ್ತಾರೆ. ಆದರೆ ನನಗಿಲ್ಲಿ ಯಾರ ಪರಿಚಯ ಇಲ್ಲ. ಭಾಸ್ಕರ್ ಮತ್ತು ಊರ್ಮಿಳ ತಮ್ಮ ಕಪಟತನದಿಂದ ದೀಪಾಳನ್ನು ಬುಟ್ಟಿಗೆ ಬೀಳಿಸುವುದರಲ್ಲಿ ಯಶಸ್ವಿಯಾದರು. ಅವರಿಬ್ಬರಂತೆ ದೀಪಾ ಚತುರೆಯಾಗಿರಲಿಲ್ಲ. ಊರ್ಮಿಳ ಒಂಟಿ ಹುಡುಗಿ ಎಂಬ ಮಾತಿನಿಂದ ದೀಪಾಳ ಮನಸ್ಸು ಕರಗಿತು. ತಮ್ಮ ಗೆಸ್ಟ್ ರೂಮ್ನಲ್ಲಿ ಊರ್ಮಿಳ ಕೆಲವು ದಿನಗಳು ಉಳಿಯಲು ಒಪ್ಪಿಗೆ ನೀಡಿದ್ಲು. ಭಾಸ್ಕರನಿಗೆ ರೊಟ್ಟಿ ಜಾರಿ ತುಪ್ಪಕ್ಕೆ ಬಿದ್ದಂತಾಯಿತು. ಒಂದೇ ಸೂರಿನ ಕೆಳಗೆ ಪತ್ನಿ ಮತ್ತು ಪ್ರಿಯತಮೆ ಇಬ್ಬರ ಸಂಗ ಅವನಿಗೆ ದೊರೆತಿತ್ತು. ತಾನು ಬಹಳ ಅದೃಷ್ಟವಂತ ಎಂದು ಅವನು ಭಾವಿಸಿದ. ದೀಪಾ ಮನೆಗೆ ಬಂದುದರಿಂದ ಭಾಸ್ಕರ್ ಮತ್ತು ಊರ್ಮಿಳರ ಪ್ರೇಮಲೀಲೆಗೆ ಕೊಂಚ ಅಡಚಣೆ ಉಂಟಾಯಿತು. ಈಗ ಅವರು ಎಚ್ಚರಿಕೆಯಿಂದ ಭೇಟಿ ಮಾಡ್ತಾ ಇದ್ರು. ಆಫೀಸ್ನಿಂದಲೂ ಬೇರೆ ಬೇರೆ ಸಮಯದಲ್ಲಿ ಹೊರಡ್ತಾ ಇದ್ರು. ತಮ್ಮ ಸಂಬಂಧ ಆಫೀಸ್ಗಷ್ಟೇ ಸೀಮಿತವಾಗಿರುವಂತೆ ದೀಪಾಳ ಮುಂದೆ ನಡೆದುಕೊಳ್ಳುತ್ತಿದ್ದರು. ದೀಪಾ ಮನೆಯ ಒಡತಿಯಾಗಿದ್ದರಿಂದ ಎಲ್ಲ ಕೆಲಸ ಕಾರ್ಯಗಳು ಅವಳ ಇಚ್ಛಾನುಸಾರ ನಡೀತಾ ಇದ್ದವು. ಊರ್ಮಿಳ ತನ್ನನ್ನು ಅವಳೊಂದಿಗೆ ಹೋಲಿಸಿ ನೋಡಿದ್ಲು. ಭಾಸ್ಕರ ಅವಳಿಗೆ ಸಂಪೂರ್ಣವಾಗಿ ಒಲಿದಿದ್ದನಾದರೂ ಸಮಾಜ ಮತ್ತು ಕಾನೂನಿನ ದೃಷ್ಟಿಯಲ್ಲಿ ಅವರದ್ದು ಅನೈತಿಕ ಸಂಬಂಧವಾಗಿತ್ತು. ಆಫೀಸ್ನಲ್ಲಿ ಅವಳು ಎಲ್ಲರ ಮನೋರಂಜನೆಯ ಸಾಧನವಾಗಿದ್ಲು. ಸಹೋದ್ಯೋಗಿಗಳ ಕಣ್ಣುಗಳಲ್ಲಿ ತನ್ನ ಬಗ್ಗೆ ಗೌರವ ಕಡಿಮೆ, ಬಯಕೆ ಹೆಚ್ಚು ಎಂದು ಅವಳಿಗೆ ತೋರಿ ಬರ್ತಾ ಇತ್ತು.
ಭಾಸ್ಕರ ಮತ್ತು ದೀಪಾರೊಡನೆ ಅವರ ಮನೆಯಲ್ಲಿ ವಾಸಿಸಿದ ನಂತರ ಊರ್ಮಿಳಾಳಿಗೆ ಸಮಾಜದಲ್ಲಿ ಪತ್ನಿಯ ಸ್ಥಾನವೇನು ಎಂಬುದರ ಅರಿವಾಯಿತು. ಇಲ್ಲಿಯವರೆಗೆ ತಾನು ಭಾಸ್ಕರನ ಬಳಿ ಒಂದು ಆಟಿಕೆಯಂತೆ ಇರುವುದು, ಒಂದಲ್ಲ ಒಂದು ದಿನ ಅವನಿಗೆ ಈ ಆಟಿಕೆಯ ಮೇಲೆ ಬೇಸರ ಬರುತ್ತದೆ ಎಂದು ಊರ್ಮಿಳಾ ಯೋಚಿಸತೊಡಗಿತ್ತು. ಅವಳಿಗೆ ತನ್ನ ಭವಿಷ್ಯದ ಬಗ್ಗೆ ಚಿಂತೆಯಾಯಿತು. ಅವಳೀಗ ದೀಪಾಳ ಸ್ಥಾನದಲ್ಲಿ ತಾನಿರಬೇಕೆಂಬ ಬಯಕೆ ಮೂಡಿತು. ಭಾಸ್ಕರನ ಬಳಿ ಒಳ್ಳೆಯ ಉದ್ಯೋಗ ಮತ್ತು ಹಣ ಎರಡೂ ಇರುವುದರಿಂದ ಅವನ ಜೊತೆಯಲ್ಲಿದ್ದರೆ ತನ್ನ ಬಾಳು ಬಂಗಾರವಾಗುವುದೆಂದು ಊರ್ಮಿಳಾ ಲೆಕ್ಕ ಹಾಕಿದ್ಲು. ಅದಕ್ಕೆ ತಕ್ಕಂತೆ ದಾಳ ಎಸೆಯತೊಡಗಿದ್ಲು. ತನ್ನನ್ನು ಮದುವೆಯಾಗುವಂತೆ ಅವಳು ಭಾಸ್ಕರನನ್ನು ಒತ್ತಾಯಿಸಿದ್ಲು. ಭಾಸ್ಕರನಿಗೆ ಪತ್ನಿ ಮತ್ತು ಪ್ರೇಯಸಿ ಇಬ್ಬರ ಸುಖ ಸಿಗ್ತಾ ಇದ್ದಿದ್ದರಿಂದ ಅವನು ಮತ್ತೆ ಮದುವೆಯ ಗೊಂದಲದಲ್ಲಿ ಸಿಕ್ಕಿಕೊಳ್ಳಲು ಇಷ್ಟಪಡಲಿಲ್ಲ. ಊರ್ಮಿಳಾಳಿಗೆ ಹಲವು ಬಗೆಯಿಂದ ತಿಳಿಸಿ ಹೇಳಲು ಪ್ರಯತ್ನಿಸಿದ. ಆದರೆ ಅವಳು ಹಠ ಹಿಡಿದು ಕುಳಿತಳು. ದೀಪಾಳಿಗೆ ವಿಚ್ಛೇದನ ನೀಡಿ ಭಾಸ್ಕರ್ ತನ್ನನ್ನು ಮದುವೆಯಾಗಬೇಕು, ಇಲ್ಲವಾದರೆ ತಮ್ಮ ಸಂಬಂಧವನ್ನು ಕೊನೆಗಾಣಿಸುವುದಾಗಿ ಅವಳು ಹೇಳಿದ್ಲು. ಆಕರ್ಷಕ ಗೊಂಬೆಯ ಮೈಮಾಟದಿಂದ ಕಂಗೊಳಿಸ್ತಾ ಇದ್ದ ಊರ್ಮಿಳಾಳನ್ನು ಕಳೆದುಕೊಳ್ಳಲು ಭಾಸ್ಕರನಿಗೆ ಇಷ್ಟ ಇರಲಿಲ್ಲ. ಅವನು ಕೆಲವು ದಿನಗಳ ಅವಕಾಶವನ್ನು ಕೇಳಿಕೊಂಡ. ಒಂದು ರಾತ್ರಿ ದೀಪಾಳಿಗೆ ಇದ್ದಕ್ಕಿದ್ದಂತೆ ಎಚ್ಚರ ಆಯಿತು. ಪಕ್ಕದಲ್ಲಿ ಭಾಸ್ಕರ್ ಇರಲಿಲ್ಲ. ಅವಳು ರೂಮ್ನಿಂದ ಹೊರಗೆ ಬಂದು ಊರ್ಮಿಳಾಳ ಕೋಣೆಯಲ್ಲಿ ಮಾತನಾಡುವ ಶಬ್ದ ಕೇಳಿಸಿತು. ಬಾಗಿಲು ಪೂರ್ತಿ ಮುಚ್ಚಿರಲಿಲ್ಲ. ದೀಪ ಮೆಲ್ಲಗೆ ಇಣುಕಿ ನೋಡಿದ್ಲು. ಭಾಸ್ಕರ ಮತ್ತು ಊರ್ಮಿಳಾ ಹಾಸಿಗೆಯ ಮೇಲೆ ಒಂದೇ ಹೊದಿಕೆಯಡಿಯಲ್ಲಿ. ಅವರಿಗೆ ಹೊರಗಿನ ಪರಿವೇ ಇರಲಿಲ್ಲ. ಆ ದೃಶ್ಯವನ್ನು ಕಂಡು ದೀಪ ಸ್ತಬ್ಧಿತಳಾದಳು. ಇನ್ನೊಂದು ಕ್ಷಣ ಅಲ್ಲಿ ನಿಲ್ಲಲು ಅವಳಿಗಾಗ್ಲಿಲ್ಲ. ಹೇಗೋ ಹೋದ್ಲು. ಹಾಗೆಯೇ ಹಿಂತಿರುಗಿ ಕೋಣೆಗೆ ಬಂದ್ಲು. ಕಣ್ಣೀರು ಒಂದೇ ಸಮನೆ ಹರಿತಾ ಇತ್ತು. ಬೆನ್ನ ಹಿಂದೆಯೇ ಇದೆಲ್ಲ ನಡೀತಾ ಇದ್ರೂ ಅವಳ ಅರಿವಿಗೆ ಬಂದಿರಲಿಲ್ಲ. ಅವರಿಬ್ಬರು ಇಂತಹ ವಿಶ್ವಾಸದ್ರೋಹ ಬಗೆಯುವರೆಂದು ಅವಳಿಗೆ ನಂಬಲೂ ಆಗಲಿಲ್ಲ. ದೀಪಾಳ ಮನಸ್ಸಿನಲ್ಲಿ ದುಃಖ ಮಡುಗಟ್ಟಿತು. ಹೃದಯದಲ್ಲಿ ತಿರಸ್ಕಾರ ತುಂಬಿತ್ತು. ತಲೆಯಲ್ಲಿ ಏನೇನೋ ಯೋಚನೆಗಳು ಓಡುತ್ತಿದ್ದವು. ಈಗಲೇ ಆ ಕೋಣೆಗೆ ಹೋಗಿ ಇಬ್ಬರಿಗೂ ಚೆನ್ನಾಗಿ ಬೈದು ಬಂದರೆ ಮನಸ್ಸು ಶಾಂತವಾಗುತ್ತದೆ. ಆಮೇಲೆ ಮನೆ ಬಿಟ್ಟು ಹೊರಟು ಹೋಗಬೇಕು ಎಂಬ ಆಲೋಚನೆ ಬಂದಿತು. ಆದರೆ ನನ್ನ ಮನೆಯನ್ನು ಬಿಟ್ಟು ನಾನ್ಯಾಕೆ ಹೋಗ್ಲಿ? ಹೋಗಬೇಕಾದವಳು ಅವಳು. ನನ್ನ ಸಂಸಾರವನ್ನು ಒಡೆಯಲು ಬಂದಿರುವ ಊರ್ಮಿಳಾ ಹೋಗ್ಬೇಕು. ಕಡೆಗೆ ಹೇಗೋ ಮಾಡಿ ಮನಸ್ಸಿಗೆ ಸಂಯಮ ತಂದುಕೊಂಡು ದೀಪ ಒಂದು ನಿರ್ಧಾರಕ್ಕೆ ಬಂದ್ಲು. ಬಹಳ ಹೊತ್ತಿನ ನಂತರ ಭಾಸ್ಕರ ತನ್ನ ಕೋಣೆಗೆ ಹಿಂತಿರುಗಿದ. ದೀಪ ನಿದ್ರಿಸುತ್ತಿದ್ದಾಳೆಂದು ಭಾವಿಸಿ ಏನೂ ಆಗಿಲ್ಲವೆಂಬಂತೆ ಬಂದು ಸದ್ದಿಲ್ಲದೆ ಹಾಸಿಗೆಯ ಮೇಲೆ ಮಲಗಿಕೊಂಡ. ಮರುದಿನ ಊರ್ಮಿಳಾ ಆಫೀಸ್ಗೆ ಹೊರಟಾಗ ದೀಪ ಅವಳನ್ನು ತಡೆದು ನಿಲ್ಲಿಸಿದಳು. ಊರ್ಮಿಳಾ, ಇನ್ನು ನೀನಿಲ್ಲಿ ಇರುವ ಹಾಗಿಲ್ಲ. ನಿನ್ನ ಸಾಮಾನು ತೆಗೆದುಕೊಂಡು ಹಿಂದೆ ಇಲ್ಲಿಂದ ಹೊರಟು ಹೋಗು. ದೀಪಾಳ ಕಣ್ಣುಗಳಲ್ಲಿ ತಿರಸ್ಕಾರ, ಅಸಹ್ಯ ಭಾವನೆ ಎದ್ದು ಕಾಣುತ್ತಿತ್ತು. ಏನ್ ಹೇಳ್ತಾ ಇದೀಯಾ? ಊರ್ಮಿಳಾ ಎಲ್ಲಿಗೂ ಹೋಗುವುದಿಲ್ಲ, ಭಾಸ್ಕರ ಮುಂದೆ ಬಂದು ಹೇಳಿದ. ನಾನ್ ಹೇಳಿದ ಮೇಲೆ ಆಯ್ತು, ಅವಳು ಹೋಗ್ಲೇಬೇಕು. ಭಾಸ್ಕರ್ ತನ್ನ ಪರವಾಗಿದ್ದಾನೆಂದು ಅರಿತ ಊರ್ಮಿಳಾ ಅವನ ಪಕ್ಕಕ್ಕೆ ಹೋಗಿ ನಿಂತಳು. ಅದನ್ನು ಕಂಡು ದೀಪಾಳಿಗೆ ಮೈಯೆಲ್ಲ ಉರಿದಂತಾಯಿತು. ನಾಚಿಕೆ ಇಲ್ಲದೆ ನಿಂತಿದ್ದಾಳೆ ಎಂದು ದೀಪಾಳಿಗೆ ಕೋಪ ಕುದಿಯಿತು. ಅವಳು ಊರ್ಮಿಳಾಳ ತೋಳು ಹಿಡಿದು ಮುಂದೆ ತಳ್ಳಿದ್ಲು. ಆಗ ದೀಪಾಳ ಕೆನ್ನೆಗೆ ರಪ್ಪೆಂದು ಪೆಟ್ಟು ಬಿದ್ದಿತು. ಅವಳು ಸ್ತಬ್ಧಳಾದ್ಲು. ಬೇರೊಂದು ಹೆಣ್ಣಿಗಾಗಿ ಭಾಸ್ಕರ್ ತನ್ನ ಮೇಲೆ ಕೈ ಮಾಡಿದ್ದಾರೆ. ಇದನ್ನು ಅವಳು ಯೋಚಿಸಲು ಸಾಧ್ಯವಿಲ್ಲ. ಇವರು ತನ್ನ ಪತಿಯಲ್ಲ, ಬೇರೆ ಯಾವುದೋ ವ್ಯಕ್ತಿ ಎಂಬಂತೆ ಅವಳಿಗೆ ಭಾಸವಾಯಿತು. ಕೆರಳಿದ ಸಿಮ್ಮಿಣಿಯು ಗುರುಗುಟ್ಟುವಂತೆ ದೀಪ ಸಿಟ್ಟಿನಿಂದ ಕಿರುಚಿದಳು. ನೀವವಳನ್ನು ಯಾಕೆ ಇರಿಸಿಕೊಳ್ಳುತ್ತಿದ್ದೀರಾ ಅಂತ ಗೊತ್ತು ನನಗೆ. ನಿನ್ನೆ ರಾತ್ರಿ ನಿಮ್ಮಿಬ್ಬರ ಅಸಹ್ಯವಾದ ಸಲ್ಲಾಪವನ್ನು ನೋಡಿದ್ದೇನೆ. ಮರ್ಯಾದೆಯ ಎಲ್ಲೆಯನ್ನು ಮುರಿದು ಭಾಸ್ಕರ್ ಪತ್ನಿಯ ಎದುರಿನಲ್ಲಿ ಊರ್ಮಿಳಾಳ ಸೊಂಟವನ್ನು ಬಳಸಿ ಹಿಡಿದ. ಅವನ ತುಟಿಯ ಮೇಲೆ ಕುಟಿಲ ನಗೆ ತುಳುಕಿತು. ನಿನಗೆ ವಿಷಯ ಗೊತ್ತಾಗಿದ್ದು ಒಳ್ಳೇದಾಯ್ತು ಬಿಡು. ಇದನ್ನು ತಿಳಿದುಕೋ, ನಾನು ಊರ್ಮಿಳಾಳನ್ನು ಮದುವೆಯಾಗುತ್ತೇನೆ. ದೀಪ ಅವಕ್ಕಾದಳು. ಭಾಸ್ಕರ್ ಅಂತವರಲ್ಲ. ಊರ್ಮಿಳಾ ಅವನ ತಲೆ ತಿರುಗಿಸಿದ್ದಾಳೆ ಅಂದುಕೊಂಡ್ಲು. ನೀವು ಏನ್ ಹೇಳ್ತಾ ಇದ್ದೀರಿ ಅಂತ ಪ್ರಜ್ಞೆ ಇದೆಯೇ? ನಾನು ನಿಮ್ಮ ಪತ್ನಿ. ಇವಳು ನಮ್ಮಿಬ್ಬರ ಮಧ್ಯೆ ಬರುವ ಹಾಗಿಲ್ಲ. ನೀನು ನಮ್ಮಿಬ್ಬರ ಮಧ್ಯೆ ಇದೆಯಾ? ನನಗೆ ನಿನ್ನ ಜೊತೆ ಇನ್ನು ಒಂದು ಕ್ಷಣ ಇರುವುದಕ್ಕೆ ಆಗುವುದಿಲ್ಲ. ಭಾಸ್ಕರ್ ನಿರ್ಭಾವದಿಂದ ಕಡ್ಡಿ ಮುರಿದಂತೆ ಹೇಳಿದ. ದೀಪ ತನ್ನದೇ ಮನೆಯಲ್ಲಿ ಬೇರೊಂದು ಹೆಣ್ಣಿನ ಮುಂದೆ ಅಪರಾಧಿ ಸ್ಥಾನದಲ್ಲಿ ನಿಂತಿದ್ದಳು. ಮದುವೆ ಮಾಡಿಕೊಂಡು ಮನೆಗೆ ಕರೆದುಕೊಂಡು ಬಂದ ವ್ಯಕ್ತಿಯೇ ಈಗ ತನ್ನವನಾಗಿಲ್ಲದಿರುವಾಗ ಇನ್ನು ಈ ಮನೆ ತನ್ನದು ಹೇಗಾಗಬಲ್ಲದು? ಸುಖಿ ಸಂಸಾರ ಮೂರ ಬಟ್ಟೆಯಾಯಿತು.
ಭಾಸ್ಕರ ಡೈವೋರ್ಸ್ ನೋಟಿಸ್ ಕಳುಹಿಸಿದ್ದನ್ನು ಕಂಡು ದೀಪಾಳ ತಾಯಿ ತಂದೆಯರ ರಕ್ತ ಕುದಿಯಿತು. ಮಗಳ ಬಾಳನ್ನು ಹಾಳು ಮಾಡಿದ ಭಾಸ್ಕರನಿಗೆ ಬುದ್ಧಿ ಕಲಿಸಬೇಕೆಂದು ಬಯಸಿದರು. ಆದರೆ ದೀಪಾ ಅವರನ್ನು ಸಮಾಧಾನಗೊಳಿಸಿ ವಿಚ್ಛೇದನ ಪತ್ರಕ್ಕೆ ಸಹಿ ಮಾಡಿತ್ತು. ದಿನ ಕಳೆದಂತೆ ದುಃಖದ ಆವೇಗ ಕಡಿಮೆಯಾಗಿ ದೀಪಾ ಭವಿಷ್ಯದ ಬಗ್ಗೆ ಯೋಚಿಸಿದ್ಲು. ತವರಿಗೆ ಭಾರವಾಗಿರುವ ಬದಲು ಮತ್ತೆ ಉದ್ಯೋಗ ಮಾಡಲು ನಿರ್ಧರಿಸಿದ್ಲು. ಪುಟ್ಟ ಮಗುವನ್ನು ತಾಯಿಯ ಬಳಿ ಬಿಟ್ಟು ತಾನು ತೊರೆದು ಬಂದಿದ್ದ ಊರಿಗೆ ಮರಳಿ ಬಂದ್ಲು. ದೀಪಾ ತಾನು ಹಿಂದೆ ಕೆಲಸ ಮಾಡ್ತಾ ಇದ್ದ ಬ್ಯೂಟಿ ಸಲೂನ್ಗೆ ಮತ್ತೆ ಸೇರಿದ್ಲು. ಅವಳ ಕೆಲಸದ ನೈಪುಣ್ಯತೆ ವಿಶೇಷ ರೀತಿಯಾಗಿತ್ತು. ಹಲವು ಗ್ರಾಹಕರು ಅವಳ ಕೈಚಳಕಕ್ಕೆ ಮಾರು ಹೋಗಿದ್ರು. ವಿವಾಹ ವಿಚ್ಛೇದನ ಜಾರಿಯಾದ ನಂತರ ನ್ಯಾಯಾಲಯದ ಆದೇಶದಂತೆ ದೀಪಾಳಿಗೆ ಭಾಸ್ಕರ್ನಿಂದ ಒಂದಿಷ್ಟು ಹಣ ದೊರೆಯಿತು. ಆಗ ಅವಳು ತನ್ನದೇ ಸ್ವಂತ ಬ್ಯೂಟಿ ಸೆಲೂನ್ ಪ್ರಾರಂಭಿಸಲು ನಿರ್ಧರಿಸಿದ್ಲು. ತನ್ನ ಉಳಿತಾಯದ ಹಣವನ್ನು ಸೇರಿಸಿ ಸೆಲೂನ್ಗಾಗಿ ಒಂದು ಜಾಗ ಹುಡುಕಲು ತೊಡಗಿದ್ಲು. ಆ ಸಂದರ್ಭದಲ್ಲಿ ಅವಳಿಗೆ ಪ್ರಾಪರ್ಟಿ ಡೀಲರ್ ಅಮಿತ್ನ ಪರಿಚಯವಾಯಿತು. ಅವನು 4 ಜಾಗಗಳನ್ನು ತೋರಿಸಿದ್ದಲ್ಲದೆ ಅವಳ ಬಿಸ್ನೆಸ್ಗೆ ಯಾವ ಸ್ಥಳ ಸೂಕ್ತ ಎಂಬ ಸಲಹೆಯನ್ನು ಕೊಟ್ಟ. ಈ ವ್ಯವಹಾರದಲ್ಲಿ ತನ್ನ ಕಮಿಷನ್ನು ಕಡಿಮೆ ಮಾಡಿದಾಗ ದೀಪಾ ಅವನಿಗೆ ಆಭಾರಿಯಾದ್ಲು. ದೀಪಾಳ ಸೆಲೂನ್ ಅಮಿತ್ನ ರಿಯಲ್ ಎಸ್ಟೇಟ್ ಆಫೀಸ್ ಇದ್ದ ಬಡಾವಣೆಯಲ್ಲಿಯೇ ಇತ್ತು. ಹೀಗಾಗಿ ಒಮ್ಮೊಮ್ಮೆ ಅವರ ಭೇಟಿಯಾಗ್ತಾ ಇತ್ತು. ಕ್ರಮೇಣ ಅದು ಸ್ನೇಹಕ್ಕೆ ತಿರುಗಿತು. ಅಮಿತ್ಗೆ ದೀಪಾಳ ವಿಷಯ ತಿಳಿದಿತ್ತು. ಆದರೆ ಅವನೆಂದೂ ಅವಳ ಹಿಂದಿನ ವಿಷಯದ ಬಗ್ಗೆ ಮಾತನಾಡ್ತಾ ಇರಲಿಲ್ಲ. ಬದಲಿಗೆ ಅವಳಿಗೆ ಧೈರ್ಯವಾಗಿ ಮುಂದೆ ನಡೆಯಲು ಸಲಹೆ ನೀಡ್ತಾ ಇದ್ದ. ಅವನ ಸಮಾಧಾನಕರವಾದ ಮಾತುಗಳು ದೀಪಾಳ ನೊಂದ ಮನಸ್ಸಿಗೆ ಸಾಂತ್ವನ ನೀಡ್ತಾ ಇದ್ದವು. ನಗುತ್ತಾ ನಡೆಯಲು ದೀಪಾಳಿಗೆ ಜೀವನ ಮತ್ತೊಂದು ಅವಕಾಶ ಒದಗಿಸಿಕೊಟ್ಟಿತ್ತು. ಅವರಿಬ್ಬರ ಪರಿಚಯ ಸ್ನೇಹಕ್ಕೆ ತಿರುಗಿ ಸ್ನೇಹ ಗಾಢವಾದಾಗ ತಮ್ಮ ದೈನಂದಿನ ಬಿಸ್ನೆಸ್ ಮುಗಿಸಿ ಒಟ್ಟಿಗೆ ಕಾಲ ಕಳೀತಾ ಇದ್ರು. ದೀಪಾ ಒಬ್ಳೇ ವಾಸಿಸ್ತಾ ಇದ್ರಿಂದ ಅವಳಿಗೆ ಯಾವ ಅಡೆತಡೆ ಇರಲಿಲ್ಲ. ಬೇಕೆಂದಾಗ ಅಮಿತ್ನ ಬಾಹುಬಂಧನದಲ್ಲಿ ಮೈಮರಿತಾ ಇದ್ಲು. ಒಂದು ಸುಂದರ ಸಾಯಂಕಾಲ ತನ್ನ ತೊಡೆಯ ಮೇಲೆ ತಲೆ ಇರಿಸಿ ಕಣ್ಣು ಮುಚ್ಚಿ ಮಲಗಿದ್ದ ಅಮಿತ್ನ ದಟ್ಟ ಕೂದಲಿನಲ್ಲಿ ಬೆರಳಾಡಿಸುತ್ತಾ ದೀಪಾ, ಅಮಿತ್, ನಾವು ಎಷ್ಟು ದಿನ ಹೀಗೆ ಭೇಟಿಯಾಗುತ್ತಾ ಇರುವುದು? ನಮ್ಮ ಈ ಸಂಬಂಧ ಎಲ್ಲಿಯವರೆಗೆ ನಡೆಯುತ್ತದೆ ಎಂದು ಕೇಳಿದ್ಲು. ದೀಪಾಳ ಸ್ಪರ್ಶ ಸುಖವನ್ನು ಅನುಭವಿಸುತ್ತಾ ಮೈಮರೆತಿದ್ದ ಅಮಿತ್ ಇದ್ದಕ್ಕಿದ್ದಂತೆ ಬಂದ ಪ್ರಶ್ನೆಯಿಂದ ಬೆಚ್ಚಿದ. ಕೊಂಚ ಸಾವರಿಸಿಕೊಂಡು, ದೀಪಾ, ನೀನು ಎಲ್ಲಿಯವರೆಗೆ ಇಷ್ಟಪಡುವಿಯೋ ಅಲ್ಲಿಯವರೆಗೆ ನಾನು ಸದಾ ನಿನ್ನವನು ಎಂದ. ಈ ಸಂಬಂಧಕ್ಕೆ ಒಂದು ಫಲಸಮಾಪ್ತಿ ಇದೆಯೋ ಇಲ್ವೋ ಎಂದು ದೀಪಾಳಿಗೆ ತಿಳಿತಾ ಇರಲಿಲ್ಲ. ಒಬ್ಬ ಪ್ರೇಯಸಿಯಾಗಿ ಪ್ರೀತಿಯನ್ನು ಪಡೆಯುವುದರಲ್ಲಿ ಆನಂದವೇನೋ ಇತ್ತು. ಆದರೆ ಈ ಜೊತೆ ಕೊನೆಯಾಗಿ ಬಿಟ್ರೆ ಎಂಬ ಭಯ ಅವಳಿಗಿತ್ತು. ಈ ಬಗ್ಗೆ ಮಾತನಾಡುವಾಗ ಅಮಿತ್ ತನ್ನ ಮನೆಯವರು ಸಂಪ್ರದಾಯಸ್ಥರು ಎಂದು ಹೇಳಿದ. ಆಗ ದೀಪಾಳಿಗೆ ವಿಚ್ಛೇದಿತೆಯನ್ನು ಅಮಿತ್ ಮದುವೆಯಾಗಲು ಅವರು ಒಪ್ಪುವುದಿಲ್ಲವೆಂಬುದು ಖಾತ್ರಿಯಾಯಿತು. ಹೀಗಾಗಿ ಭವಿಷ್ಯದ ಬಗ್ಗೆ ಅವಳು ಚಿಂತಿತಳಾಗಿದ್ಲು. ಆದರೆ ವರ್ತಮಾನದಲ್ಲಿ ಅಮಿತ್ನೊಂದಿಗೆ ಅವಳು ಆನಂದದಿಂದಿದ್ಲು. ಒಂದಿನ ಅಮಿತ್ನ ಬೈಕ್ನಲ್ಲಿ ಅವನ ಸೊಂಟ ಬಳಸಿ ಕುಳಿತು ಹೋಗ್ತಾ ಇದ್ದಾಗ ದೀಪಾಳನ್ನು ಭಾಸ್ಕರ್ ನೋಡಿದ. ದೀಪಾ ಈಗ ಅವನ ಪತ್ನಿ ಅಲ್ಲದಿದ್ದರೂ ಅವಳು ಪರಪುರುಷನೊಂದಿಗೆ ಹಾಗೆ ಹೋಗುವುದನ್ನು ಕಂಡು ಅವನ ಕೋಪ ಬುಸುಗುಟ್ಟಿತು. ಅವನೇ ದೂರ ಮಾಡಿದ ಹೆಣ್ಣು ಅವಳಾದರೂ ಬೇರೊಬ್ಬನ ಜೊತೆ ಅವಳು ಮೋಜು ಮಾಡುವುದನ್ನು ಸಹಿಸಲಾಗಲಿಲ್ಲ. ಊರ್ಮಿಳಾಳನ್ನು ಮದುವೆಯಾದ ಭಾಸ್ಕರ್ ತನ್ನ ಬಯಕೆ ಈಡೇರಿತೆಂದು ಸಂತುಷ್ಟನಾಗಿದ್ದನು. ಆದರೆ ಊರ್ಮಿಳಾ ಮದುವೆಯ ಬಳಿಕ ಪ್ರಿಯತಮೆಯಂತೆ ಇದ್ಲೇ ಹೊರತು ಪತ್ನಿಯಂತೆ ವರ್ತಿಸಲಿಲ್ಲ. ಮನೆಯ ಜವಾಬ್ದಾರಿ ತೆಗೆದುಕೊಳ್ಳಲೇ ಇಲ್ಲ. ಅವಳ ದುಂದುಗಾರಿಕೆ ಭಾಸ್ಕರನಿಗೆ ತಲೆನೋವು ತಂದಿತು. ಆ ಬಗ್ಗೆ ಅವನೇನಾದರೂ ಕೋಪ ತೋರಿದ್ರೆ ಚೆನ್ನಾಗಿ ದಬಾಯಿಸಿ ಬಿಡ್ತಾ ಇದ್ಲು. ಡೈವರ್ಸ್ ಮತ್ತು ಪೊಲೀಸರ ಬೆದರಿಕೆ ಹಾಕ್ತಾ ಇದ್ಲು. ಪ್ರೇಯಸಿಯಾಗಿದ್ದಾಗ ಊರ್ಮಿಳಾಳಿಂದ ದೊರೆತಾ ಇದ್ದ ಶಾರೀರಿಕ ಸುಖ ಪತ್ನಿಯಾದ ನಂತರ ನೀರಸ ಎನಿಸತೊಡಗಿತು. ಪ್ರೀತಿ ಪ್ರೇಮದ ಭೂತ ತಲೆಯಿಂದ ಇಳಿದು ಬಿಟ್ಟಿತ್ತು. ಭಾಸ್ಕರನ ಮನಸ್ಸಿನಲ್ಲಿ ದೀಪಾಳೊಂದಿಗೆ ವಿವಾಹವಾದ ಪ್ರಾರಂಭದ ದಿನಗಳ ನೆನಪು ಸುಳಿದಾಡಿತು. ಅವನೀಗ ದೀಪಾಳ ಸಂಘಕ್ಕಾಗಿ ಹಾತೊರೆಯತೊಡಗಿದ. ನಾಲಿಗೆಯು ರುಚಿ ಬದಲಾವಣೆಯನ್ನು ಬಯಸುವಂತೆ ಶರೀರ ಹಸಿ ಬದಲಾವಣೆ ಕೇಳುತ್ತದೆ. ಭಾಸ್ಕರ್ ಹೇಗೋ ಮಾಡಿ ದೀಪಾಳ ಮನೆ ಮತ್ತು ಸೆಲೂನ್ಗಳನ್ನು ಪತ್ತೆ ಮಾಡಿದ. ಒಂದಿನ ಅವಳು ಇರುವ ಸಮಯ ನೋಡಿ ಫ್ಲಾಟ್ಗೆ ಬಂದ. ಬಹಳ ಕಾಲದ ನಂತರ ಇದ್ದಕ್ಕಿದ್ದಂತೆ ಎದುರಿಗೆ ಬಂದ ಅವನನ್ನು ಕಂಡು ದೀಪಾ ಚಕಿತಳಾದ್ಲು. ಇಲ್ಲೇಕೆ ಬಂದಿರಬಹುದೆಂದು ಚಿಂತಿಸಿದ್ಲು. ಹೇಗಿದ್ದೀಯಾ ದೀಪಾ? ಬಹಳ ಬದಲಾಗಿ ಬಿಟ್ಟಿದ್ದೀಯಾ, ಗುರುತೆ ಸಿಗದ ಹಾಗೆ ಆಗಿದ್ದೀಯಾ? ಭಾಸ್ಕರ್ ಅವಳನ್ನೇ ದಿಟ್ಟಿಸುತ್ತಾ ಹೇಳಿದ. ನಿಜಕ್ಕೂ ಈಗ ದೀಪಾ ಬದಲಾಗಿದ್ಲು. ತನ್ನದೇ ಸೆಲೂನಾದ ಮೇಲೆ ಗ್ರಾಹಕರನ್ನು ಆಕರ್ಷಿಸಲು ಅವಳು ಚೆನ್ನಾಗಿ ಅಲಂಕರಿಸಿಕೊಳ್ಳುತ್ತಿದ್ದಳು.
ಆಧುನಿಕ ಉಡುಪುಗಳನ್ನು ತೊಟ್ಟು ಸ್ಟೈಲಿಶ್ ಹೇರ್ ಕಟ್ ಮಾಡಿಕೊಂಡು ಆತ್ಮವಿಶ್ವಾಸದಿಂದ ಕಂಗೊಳಿಸ್ತಾ ಇದ್ಲು. ಜೀವನದಲ್ಲಿ ದೊಡ್ಡ ಹೊಡೆತವನ್ನು ಅನುಭವಿಸಿದ್ದರೂ ಛಿದ್ರವಾಗದಂತೆ ಧೈರ್ಯದಿಂದ ಮುನ್ನಡೆದಿದ್ದಳು. ಅವಳೀಗ ಯಾವುದೇ ಕಷ್ಟವನ್ನು ಎದುರಿಸಬಲ್ಲ ಸಾಮರ್ಥ್ಯ ಪಡೆದಿದ್ದಳು. ಭಾಸ್ಕರ್ನನ್ನು ಕಂಡು ಕ್ಷಣಕಾಲ ಅಚ್ಚರಿಗೊಂಡರೂ ಅವಳು ವಿಚಲಿತಳಾಗಲಿಲ್ಲ. ಏನ್ ಬಂದದ್ದು? ಅವಳು ಅಲಕ್ಷ್ಯ ಭಾವದಿಂದ ಕೇಳಿದ್ಲು. ದೀಪಾಳ ಮಾತಿನ ಧೋರಣೆ ಕಂಡು ಅವನಿಗೆ ಸಿಟ್ಟು ಬಂದಂತಾಯ್ತು. ಆದರೂ ಸಾವರಿಸಿಕೊಂಡು, ನಾನು ನನ್ನ ಮಗನನ್ನು ನೋಡಲು ಬಂದಿದ್ದೇನೆ, ನೀನವನನ್ನು ನನ್ನಿಂದ ದೂರ ಮಾಡಿಬಿಟ್ಟೆ ಎಂದು ದೂರಿದ. ಏನು, ಇದ್ದಕ್ಕಿದ್ದ ಹಾಗೆಯೇ ಮಗನ ಮೇಲೆ ಪ್ರೀತಿ ಬಂದುಬಿಟ್ಟಿದೆ? ಇಷ್ಟು ವರ್ಷಗಳಲ್ಲಿ ಒಂದು ಸಲ ಅವನ ಬಗ್ಗೆ ವಿಚಾರಿಸಲಿಲ್ಲ? ದೀಪ ವ್ಯಂಗ್ಯವಾಗಿ ಹೇಳಿದ್ಲು. ನನಗೆ ಮಗನ ಮೇಲೆ ಪ್ರೀತಿ ಇಲ್ಲ ಅಂದುಕೊಂಡೆಯ? ನಾನು ಅವನ ತಂದೆ. ನಿನಗೆಷ್ಟು ಹಕ್ಕಿದೆಯೋ ನನಗೂ ಅಷ್ಟೇ ಹಕ್ಕಿದೆ. ಹೋ, ಹಕ್ಕಿನ ವಿಷಯ ಮಾತನಾಡುವುದಕ್ಕೆ ಬಂದಿರಾ? ಮಗನನ್ನು ನೋಡಬೇಕು ಎಂದು ಭಾಸ್ಕರ್ ಹೇಳಿದ್ದು ನೆಪ ಮಾತ್ರಕ್ಕೆ. ಅವನಿಗೆ ದೀಪಾಳ ಸಂಗ ಬೇಕೆನಿಸಿತು. ದೀಪಾ, ನಾನು ದೊಡ್ಡ ತಪ್ಪು ಮಾಡಿಬಿಟ್ಟೆ, ನನ್ನನ್ನು ಕ್ಷಮಿಸ್ಬಿಡು ಎನ್ನುತ್ತಾ ಭಾಸ್ಕರ್ ಮುಂದೆ ಬಂದು ದೀಪಾಳ ಕೈ ಹಿಡಿದ. ಆಗ ಪಟ್ ಎಂದು ಒಂದು ಪೆಟ್ಟು ಭಾಸ್ಕರನ ಕೆನ್ನೆಗೆ ಬಿದ್ದಿತು. ಭಾಸ್ಕರನ ಕೆನ್ನೆ ಬಿಸಿಯಾಯಿತು. ಅವನಿದನ್ನು ನಿರೀಕ್ಷಿಸಿರಲಿಲ್ಲ. ಅವನು ಏನಾದ್ರೂ ಹೇಳುವ ಮೊದಲೇ ದೀಪಾ ಹೇಳಿದ್ಲು, ಇನ್ಯಾವತ್ತೂ ನನ್ನನ್ನು ಮುಟ್ಟುವ ಧೈರ್ಯ ಮಾಡಬೇಡಿ. ಹುಷಾರ್, ನೀವೀಗ ನನ್ನ ಪತಿಯಲ್ಲ ಅನ್ನೋದು ನೆನ್ಪಿರ್ಲಿ. ಒಬ್ಬ ಪರಪುರುಷ ಹೀಗೆ ನನ್ನ ಕೈ ಹಿಡಿಯುವ ಹಾಗಿಲ್ಲ, ತಿಳಿಯಿತೆ? ಈಗ ಹೊರಡಿ ಇಲ್ಲಿಂದ. ಅವಮಾನಗೊಂಡ ಭಾಸ್ಕರ ಅವ್ಯಾಚ ಪದಗಳಿಂದ ಅವಳನ್ನು ಬೈಯುತ್ತಾ, ಸತಿ ಸಾವಿತ್ರಿಯ ಹಾಗೆ ನಾಟಕ ಮಾಡಬೇಡ. ನೀನು ಯಾರ ಜೊತೆ ಮಜಾ ಮಾಡುತ್ತೀಯಾ ಅಂತ ಗೊತ್ತು ನನಗೆ. ಬೇರೆಯವರ ಜೊತೆ ತಪ್ಪು ಮಾಡ್ತೀಯ, ಮತ್ತೆ ನಾನ್ಯಾಕೆ ಬೇಡ? ನನ್ನ ಕೆನ್ನೆಗೆ ಹೊಡೆಯುತ್ತೀಯ? ನಿನಗೆದಕ್ಕೆ ಸರಿಯಾಗಿ ಮಾಡುತ್ತೇನೆ. ಊರ್ನಲ್ಲೆಲ್ಲ ನಿನ್ನ ಮಾನ ಹರಾಜು ಮಾಡುತ್ತೇನೆ. ವೇಗವಾಗಿ ಹೊರಗೆ ಹೋದ. ಭಾಸ್ಕರ ಎಷ್ಟು ನೀಚ ಮತ್ತು ಕ್ರೂರಿಯಾಗಿದ್ದಾನೆ ಎಂದು ದೀಪ ಬಿಕ್ಕಳಿಸಿ ಅತ್ತಳು. ಅನ್ಯಾಯ ಆಗಿದ್ದು ಅವಳಿಗೆ, ಆದರೆ ಅವಳನ್ನೇ ತಪ್ಪಿತಸ್ಥಳೆಂದು ದೂಷಿಸಲಾಗಿತ್ತು. ಈ ಸಂಕಷ್ಟದ ಸಮಯದಲ್ಲಿ ಅವಳಿಗೆ ಅಮಿತ್ ಬೇಕೆನಿಸಿತು. ಅವನ ಪ್ರೀತಿಯ ಲೇಪನ ಅವಳ ನೊಂದ ಮನಸ್ಸಿಗೆ ಸಾಂತ್ವನ ನೀಡಬಲ್ಲದ್ದಾಗಿತ್ತು. ಅವಳು ಅಮಿತ್ಗೆ ಫೋನ್ ಮಾಡಿದ್ಲು. ಎಷ್ಟು ಸಲ ಪ್ರಯತ್ನಿಸಿದರೂ ಅವನು ಫೋನ್ ತೆಗೆಯದಿದ್ದಾಗ ಅವನನ್ನು ಭೇಟಿ ಮಾಡಲು ಹೊರಟ್ಲು. ಭಾಸ್ಕರ್ ಇನ್ನು ಸುಮ್ಮನಿರುವುದಿಲ್ಲ. ಅವಳ ಮರ್ಯಾದೆಗೆ ಕಳಂಕ ತಂದರೆ ಸೆಲೂನ್ ಬಿಸ್ನೆಸ್ ಹಾಳಾಗುತ್ತದೆ. ಅಮಿತ್ನನ್ನು ಸಂಪರ್ಕಿಸಿ ಈ ಸಮಸ್ಯೆಗೆ ಪರಿಹಾರ ಹುಡುಕಬೇಕು ಎಂದು ಯೋಚಿಸಿ ಹೊರಟ ದೀಪ ಅಮಿತ್ನ ಆಫೀಸ್ಗೆ ಬೀಗ ಹಾಕಿರುವುದನ್ನು ಕಂಡು ನಿರಾಶಳಾದ್ಲು. ದೀಪ ಒಂದು ಕರೆ ಮಾಡಿದ್ರೆ ಸಾಕು, ಅಮಿತ್ ಓಡಿ ಬರ್ತಾ ಇದ್ದ. ಇಂದ್ಯಾಕೆ ಫೋನ್ ತೆಗಿತಾ ಇಲ್ಲ? ದೀಪ ತನ್ನ ಪರ್ಸ್ನಲ್ಲಿದ್ದ ಅವನ ವಿಸಿಟಿಂಗ್ ಕಾರ್ಡ್ ತೆಗೆದ್ಲು. ಅವನ ಮನೆಯ ವಿಳಾಸ ನೋಡಿ ಒಂದು ಆಟೋ ಕರೆದು ಅಲ್ಲಿಗೆ ಹೋಗಲು ಸೂಚಿಸಿದ್ಲು. ಕೊಂಚ ಅಳುಕುತ್ತಾ ದೀಪ ಫ್ಲಾಟ್ನ ಕರೆಗಂಟೆ ಒತ್ತಿದ್ಲು. ಅವಳದೇ ವಯಸ್ಸಿನ ಮಹಿಳೆ ಬಂದು ಬಾಗಿಲು ತೆರೆದು, ಯಾರು ಬೇಕಿತ್ತು ಎಂದು ಕೇಳಿದ್ಲು. ಇದು ಅಮಿತ್ ಮನೇನಾ? ನಾನು ಅಮಿತ್ರನ್ನು ನೋಡ್ಬೇಕಾಗಿತ್ತು. ದೀಪ ಸಂಕೋಚದಿಂದ ಕೇಳಿದ್ಲು. ಹೌದು, ನಾನು ಅಮಿತ್ರ ಪತ್ನಿ. ಒಳಗೆ ಬನ್ನಿ, ಏನ್ ಕೆಲಸ ಇತ್ತು? ಆ ಮಹಿಳೆ ವಿನಯದಿಂದ ಪ್ರಶ್ನಿಸಿದ್ಲು. ದೀಪ ಆ ಮಹಿಳೆಯನ್ನು ನೋಡಿದ್ಲು. ಸುಂದರ ಮತ್ತು ಸರಳವಾಗಿದ್ಲು. ಹಣೆಯಲ್ಲಿ ಗುಂಡಾದ ಕುಂಕುಮ ಮುಖಕ್ಕೆ ಶೋಭೆ ನೀಡಿತ್ತು. ಒಂದು ಕ್ಷಣ ಯೋಚಿಸಿದ ದೀಪ, ಏನೂ ವಿಶೇಷವಿಲ್ಲ, ನನಗೆ ಬಾಡಿಗೆಗೆ ಒಂದು ಮನೆ ಬೇಕಾಗಿದೆ. ಆ ವಿಷಯ ಕೇಳಬೇಕಿತ್ತು. ಅವರು ಆಫೀಸ್ನಲ್ಲಿ ಇರಲಿಲ್ಲ, ಫೋನ್ಗೂ ಸಿಗ್ಲಿಲ್ಲ. ಆದ್ರಿಂದ ಇಲ್ಲಿಗೆ ಬರಬೇಕಾಯ್ತು. ನಿಮ್ಮ ಹೆಸರು ಹೇಳಿದ್ರೆ ಅವರು ಬಂದಾಗ ತಿಳಿಸ್ತೇನೆ. ಇರ್ಲಿ ಬಿಡಿ, ಅವರಿಗೆ ಗೊತ್ತಾಗುತ್ತದೆ ಎನ್ನುತ್ತಾ ದೀಪ ಬೇಗನೆ ಮೆಟ್ಟಿಲು ಇಳಿದು ಬಂದಳು. ಅವಳ ಜೀವನದಲ್ಲಿ ಇದೇನಾಗ್ತಾ ಇದೆ ಸದ್ಯ? ಈಗಲೇ ಸತ್ಯ ಸಂಗತಿ ಕಣ್ಣೆದುರಿಗೆ ಬಂದಿತ್ತಲ್ಲ, ಅದಕ್ಕಾಗಿ ಅವಳು ದೈವಕ್ಕೆ ವಂದಿಸಿದ್ಲು. ಭಾಸ್ಕರ್ ಅವಳಿಗೆ ಏನ್ ಮಾಡಿದ್ನೋ ಅದನ್ನೇ ಈಗ ಅಮಿತ್ ಸಹ ಮಾಡಿದ್ದ. ಅವಳು ಮತ್ತೊಮ್ಮೆ ಮೋಸ ಹೋಗಿದ್ದಳು. ಆದರೆ ಈಗ ಅವಳು ತನ್ನ ಕಾಲ ಮೇಲೆ ಸ್ಥಿರವಾಗಿ ನಿಂತಿದ್ಲು. ಊರ್ಮಿಳಾ ಇದ್ದ ಪಾತ್ರದಲ್ಲಿ ಈಗ ತಾನಿದ್ದಳು. ತನಗೂ ಊರ್ಮಿಳಾಳಿಗೂ ಯಾವ ವ್ಯತ್ಯಾಸವಿದೆ ಎಂದು ದೀಪ ಯೋಚಿಸಿದ್ಲು. ಖಂಡಿತ ವ್ಯತ್ಯಾಸವಿದೆ. ತಾನು ವಿವೇಕ ಕಳೆದುಕೊಂಡಿಲ್ಲ. ಇನ್ನೊಬ್ಬರ ಸಂಸಾರವನ್ನೇ ಹಾಳು ಮಾಡುವ ಸ್ವಾರ್ಥಿ ತಾನಲ್ಲ. ತಾನೀಗ ಮಾಡಿರುವ ತಪ್ಪನ್ನು ಮತ್ತೆಂದೂ ಮಾಡುವುದಿಲ್ಲ. ತನ್ನ ಹೃದಯದೊಂದಿಗೆ ಆಟವಾಡಲು ಯಾರಿಗೂ ಇನ್ನೆಂದಿಗೂ ಅವಕಾಶ ಕೊಡುವುದಿಲ್ಲ ಎಂದು ದೀಪ ನಿರ್ಧರಿಸಿದ್ಲು. ಆ ದೃಢ ನಿರ್ಧಾರದೊಂದಿಗೆ ಸಮಾಧಾನದಿಂದ ಮನೆ ಸೇರಿದ್ಲು. ದೀಪಾಳಿಗೆ ಸತ್ಯ ಗೊತ್ತಾದ ಮೇಲೆ ಅಮಿತ್ ಅವಳನ್ನು ಮತ್ತೊಮ್ಮೆ ಭೇಟಿ ಮಾಡುವ ಗೋಜಿಗೂ ಹೋಗಲಿಲ್ಲ. ಅವನಿಗೂ ಗೊತ್ತಿತ್ತು ಮುಂದೆ ಯಾವತ್ತೂ ಅವಳು ತನ್ನನ್ನು ಒಪ್ಪಿಕೊಳ್ಳುವುದಿಲ್ಲ ಎಂದು.
ಮಾಡಿದ ಮೋಸಕ್ಕೆ ಮುಖ ತೋರಿಸಲು ಇಷ್ಟ ಆಗದೆ ಅವಳತ್ತ ಹೋಗುವ ಸಣ್ಣ ಪ್ರಯತ್ನವನ್ನು ಮಾಡಲಿಲ್ಲ ಅಮಿತ್. ಮುಂದೆ ದೀಪಾ ತನ್ನ ಮಗನನ್ನು ಜೊತೆಯಲ್ಲಿಯೇ ಇರಿಸಿ ಅವನ ಮುದ್ದು ಮುಖವನ್ನು ನೋಡುತ್ತಾ ತನ್ನೆಲ್ಲ ಕಷ್ಟವನ್ನು ಮರೆತು ಜೀವನದ ಬಂಡಿಯನ್ನು ಸಾಗಿಸತೊಡಗಿದ್ಲು. ಈ ಕಥೆ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಧನ್ಯವಾದಗಳು.